ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಕೊಡಲಿದ್ದೇನೆ. ಇವಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ಜುಲೈ 4ರಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ಕೈಗೊಂಡ್ರು, ಅದಾದಮೇಲೆ ಅದರ ಬಗ್ಗೆ ಷಡಕ್ಷರಿ ಅವರು ಹೇಗೆ ರಿಯಾಕ್ಟ್ ಮಾಡಿದರು, ಮುಂದಿನ ಅವರ ನಡೆ ಏನಾಗಿರುತ್ತೆ ಅನ್ನೋ ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂದರೆ, ನಾನು ಏನಾದರೂ ಇದೇ ತರಹ ಸರ್ಕಾರಿ ನೌಕರರ ಬಗೆಗೆ ಏನೋ ಲೇಟೆಸ್ಟ್ ಅಪ್ಡೇಟನ್ನು ಏನು ಅಪ್ಡೇಟ್ ಸಿಕ್ಕಿದ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೆ ಆವಾಗ ಇಮಿಡಿಯೇಟಾಗಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣವೇ ನನ್ನ ಏನು ಅಪ್ಡೇಟ್ ಹಾಕಿರ್ತಾನೋ ಅದು ಇಮಿಡಿಯೇಟಾಗಿ ಕಾಣಕ್ಕೆ ಬರುತ್ತೆ, ಸಿಗುತ್ತೆ. ಸೊ ಹಾಗಾಗಿ ನೀವು ನನ್ನ ಚಾನಲನ್ನು ಸರ್ಚ್ ಮಾಡಿ ವಿಷಯ ತಿಳ್ಕೊಳ್ಳೋಂಥ ಅಗತ್ಯ ಏನಿರೋದಿಲ್ಲ. ಸೊ ಇದೇ ಒಂದು ಉಪಯೋಗ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ಅಷ್ಟೇ. ಇನ್ನು ಮತ್ತೆ ಈ ವಿಷಯಕ್ಕೆ ಬರೋದಾದರೆ, ಎಲ್ಲರಿಗೂ ಆಲ್ರೆಡಿ ತಿಳಿದೇ ಇದೆ, ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಜುಲೈ 4ರಂದು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಏನು ಚರ್ಚೆ ಮಾಡಿ ತಿಳಿಸ್ತೀವಿ, ನಾನು ಅಂಗೀಕಾರ ಮಾಡ್ತೀನಿ 7ನೇ ವೇತನ ಆಯೋಗವನ್ನು ಅಂತೆಲ್ಲ ತಿಳಿಸಿದ್ರು. ಇವರು ಷಡಕ್ಷರಿ ಅವರು ಜುಲೈ 1ರಂದು ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಗಳು ಏನೇನು ಅಂತ ಕೂಡ, ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳಿದು ಅಂತ ತಿಳಿಸಿದ್ರು. 7ನೇ ವೇತನ ಆಯೋಗದ ಪ್ರಕಾರ 27.5 ಫಿಟ್ಮೆಂಟ್ ಫ್ಯಾಕ್ಟರನ್ನು ಜಾರಿಗೆ ತರಬೇಕು ಅಂತ. ಹಲವಾರು ಜನ ಏನೇನೋ ವಿಡಿಯೋ ಹಾಕ್ತಾರೆ, 35 ಆಗಿದೆ, ಆ ಥರ ಆಗಿದೆ ಅಂತ. ಸುಮ್ಮನೆ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಇವಾಗ 7ನೇ ವೇತನ ಆಯೋಗದಲ್ಲಿ ಏನು ಹೇಳಿರ್ತಾರೆ, 27.5% ಫಿಟ್ಮೆಂಟೇ ಅದು ಫಿಕ್ಸ್ಡು, ಅದೇನು ಚೇಂಜಸ್ ಆಗಿಲ್ಲ ಅದರಲ್ಲಿ. ಹಾಗಾಗಿ ಅದನ್ನು ಹಲವಾರು ಜನ ಕಮೆಂಟ್ ಮಾಡಿ ನನ್ನ ಹತ್ರ ಕೇಳ್ತಾ ಇದ್ರಿ, ಎಷ್ಟು ಫಿಟ್ಮೆಂಟಲ್ಲಿ ಏನೋ ಚೇಂಜಸ್ ಆಗಿದೆಯಾ. ಹಲವಾರು ವೀಡಿಯೋಸ್ಗಳಲ್ಲಿ ಒಬ್ಬರು 17 ಹೇಳ್ತಾರೆ, ಇನ್ನೊಬ್ಬರು 35 ಹೇಳ್ತಾರೆ ಅಂತೆಲ್ಲ. ಸೊ ಅದರಲ್ಲಿ ಏನಿಲ್ಲ, ಫಿಟ್ಮೆಂಟು 27.5% ಅನ್ನೋದು ಫಿಕ್ಸ್ಡ್ ಆಗಿದೆ. ಆಮೇಲೆ ಕನಿಷ್ಠ ಮೂಲ ವೇತನ 17 ಅಂತ ಏನಿದೆಯೋ ಅದನ್ನು ಜಾಸ್ತಿ ಮಾಡಿ 27,000 ಮಾಡಿದ್ದಾರೆ. 17,000ಇಂದ 27,000 ಬೇಸಿಕ್ ಪೇ ಜಾಸ್ತಿ ಆಗೋದು, ಇದು ಕೂಡ ಫಿಕ್ಸ್ ಆಗಿದೆ. ಇದೇನಂದರೆ ಪಾಯಿಂಟ್ಸ್ಗಳೆಲ್ಲ ಫಿಕ್ಸ್ ಆಗಿದೆ, ಜಾರಿಗೆ ಬರೋದಷ್ಟೇ ಬಾಕಿ ಇರೋದು. ಸೊ ಇದು ಮತ್ತು ಕೆಲವರು ಪಿಂಚಣಿದಾರರು ಕೂಡ, ನಾನು ರಾಜ್ಯ ಸರ್ಕಾರದಿಂದ ಪಿಂಚಣಿ ತೊಗೊಳ್ತಿದ್ದೀನಿ, ನನಗೆ ತಿಳಿಸಿ ಅಂತ ಹೇಳ್ತಿದ್ರು. ಸೊ ಇದು ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿದಾರರಿಗೂ ಅಪ್ಲೈ ಆಗುತ್ತೆ. ಏನಂದರೆ, ನೀವು ರಿಟೈರ್ಡ್ ಆಗ್ತಾ ಇದ್ದ ನಿಮ್ಮ ಸ್ಯಾಲ್ರಿಯ 50% ನಿಮಗೆ ಪೆನ್ಷನ್ ಆಗಿ ಸಿಗಲಿದೆ. ಅದನ್ನು 7ನೇ ವೇತನ ಆಯೋಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು 70 ಇಯರ್ಸ್ ನಿಮಗೆ ಜಾಸ್ತಿ ಆಗಿದ್ದರೆ, 70 ಇಯರ್ಸ್ಗಿಂತ ಜಾಸ್ತಿ ಆಗಿರೋರಿಗೆ 10% ಎಕ್ಸ್ಟ್ರಾ ಸಿಗುತ್ತೆ. 80 ಇಯರ್ಸ್ಗಿಂತ ಜಾಸ್ತಿ ಆದರೆ 15% ಎಕ್ಸ್ಟ್ರಾ ಸಿಗುತ್ತೆ. ಇದು ಪಿಂಚಣಿದಾರರಿಗೆ ರಿಲೇಟೆಡ್ ಆಗಿರೋ ನ್ಯೂಸು. ಸೊ ಇದೆಲ್ಲ ಅಂಶಗಳನ್ನು ತಿಳಿಸಿದ್ರು. ಹಾಗೆ ಸರ್ಕಾರಿ ನೌಕರರಿಗೆ ಏನು ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು, ಇದನ್ನು ಕೂಡ ಜುಲೈ 1ರಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದ ಜುಲೈ 4ರಲ್ಲಿ ಏನು ಸಚಿವ ಸಂಪುಟ ಸಭೆ ಆಯಿತು, ಅದರಲ್ಲಿ ಇದರ ಬಗ್ಗೆ ಯಾವುದೇ ಡಿಸ್ಕಷನ್ಸ್ ಅಥವಾ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಜಾರಿಯ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ಸನ್ನು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಮಾಡಿರೋದಿಲ್ಲ. ಸೊ ಹಾಗಾಗಿ ಷಡಕ್ಷರಿ ಅವರು ಏನು ಹೇಳಿದ್ದಾರೆ ಅಂದರೆ, ಜುಲೈ 7ರಂದು ರಾಜ್ಯ ಕಾರ್ಯಕಾರಿಣಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದೀನಿ. ಆ ಸಭೆಯಲ್ಲಿ ನಾವು ಮುಂದಿನ ನಿರ್ಧಾರವನ್ನು ತಗೊಳ್ಕೊಳ್ತೀನಿ ಹಾಗೂ ನಾನು ಘೋಷಣೆ ಮಾಡ್ತೀನಿ ಏನು ನಿರ್ಧಾರ ತಗೊಂಡಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಮುಂದಿನ ನಿರ್ಧಾರ ಆಬ್ವಿಯಸ್ಲಿ ಹೋರಾಟ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಷಡಕ್ಷರಿ ಅವರೇ ಅವರ ಹಳೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದರು ಅಂದರೆ, ಜೂನ್ ಎಂಡ್ವರೆಗೆ ನಾವು ಗಡುವು ನೀಡ್ತೀವಿ. ಒಂದು ವೇಳೆ ಜೂನ್ ಎಂಡ್ವರೆಗೆ ಏನಾದರೂ ಈ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಜಾರಿ ಆಗದಿದ್ದರೆ, ನಾವು ಖಂಡಿತವಾಗ್ಲೂ ಹೋರಾಟದ ದಾರಿಯನ್ನು ಹಿಡಿದು ನಮ್ಮ
ಏನು ಬಾಕಿ ಡಿ.ಎ ಬರೋಕ್ಕಿದೆ ಅಥವಾ ನಮ್ಮ ವೇತನ ಹೆಚ್ಚಳ ಅಥವಾ ಪಿಂಚಣಿ ಹೆಚ್ಚಳ ಎಲ್ಲದನ್ನೂ ನಾವು ಹೋರಾಟದ ಮೂಲಕ ಪಡೆದುಕೊಳ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು. ಹಾಗೆ ಜುಲೈ 1ಕ್ಕೆ ಹಾಗಾಗಿ ಹೋಗಿ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಕೂಡ ಮಾಡಿದ್ರು. ಹಾಗೂ ಎಲ್ಲ ತಮ್ಮ ಬೇಡಿಕೆಗಳು ಏನೇನಿದೆ, ಇದು ಒಂದು ವೇಳೆ ಜಾರಿಯಾಗದಿದ್ದರೆ ರಾಜ್ಯ ಸರ್ಕಾರಿ ನೌಕರರು ಹೋರಾಟ ನಡೆಸುವಂಥ ಎಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನದಟ್ಟು ಮಾಡಿದ್ರು. ಆಗ ಮುಖ್ಯಮಂತ್ರಿಯವರು ಕೂಡ ಭರವಸೆ ನೀಡಿ ಜುಲೈ 4ರಂದು ನಾನು ಇದನ್ನು ಘೋಷಣೆ ಮಾಡ್ತೀನಿ. ಹಳೆಯ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ಸಚಿವರು ಇದು ರಾಜ್ಯ ಸರ್ಕಾರಿ ನೌಕರರ ಈ 7ನೇ ವೇತನ ಆಯೋಗ ಜಾರಿಯಿಂದ ರಾಜ್ಯದ ಬೊಕ್ಕಸಕ್ಕೆ ತುಂಬ ಪೆಟ್ಟಾಗುತ್ತೆ ಅಂತ ಅಪಸ್ವರ ಹೇಳಿದ ಕಾರಣ ಜಾರಿ ಮಾಡೋಕ್ಕಾಗಿರಲಿಲ್ಲ. ಈ ಸಲದ ಸಚಿವ ಸಂಪುಟ ಸಭೆಯಲ್ಲಿ ನಾನು ಡಿಸ್ಕಷನ್ ಖಂಡಿತ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ಸುಮ್ಮನಾಗಿದ್ದರು. ಆದರೆ ಜುಲೈ 4ರ ಸಚಿವ ಸಂಪುಟ ಸಭೆಯಲ್ಲಿ ಏನಾಯಿತೋ ಆವಾಗ ಬೇರೆಯೇ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದ್ದ ಕಾರಣ ಈ 7ನೇ ವೇತನ ಆಯೋಗ ಅನ್ನೋದು ಬ್ಯಾಕ್ ಸೀಟ್ಗೆ ಹೋಗ್ಬಿಡ್ತು. ಇದರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಿಲ್ಲ. ಹಾಗಾಗಿ ಷಡಕ್ಷರಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಲವಾರು ಜನ ಕಾಯ್ತಾ ಇದ್ರು ಜುಲೈ 4ಕ್ಕೆ ಏನಾದರೂ ಘೋಷಣೆ ಆಗುತ್ತಾ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಷಡಕ್ಷರಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದರಲ್ಲಿ ಜಾರಿ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಕೂಡ ಗಡುವು ಕೊಟ್ಟಿದ್ವಿ. ಆದರೆ ಅದು ಜಾರಿ ಆಗಿಲ್ಲ ಕಾರಣಾಂತರಗಳಿಂದ. ನಾನು ಜುಲೈ 7ರಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದೀನಿ. ಆವತ್ತು ನಾನು ಘೋಷಣೆ ಮಾಡ್ತೀನಿ ನಾವು ಏನು ನಮ್ಮ ಮುಂದಿನ ನಿರ್ಧಾರ ಅನ್ನೋದು. ಹೋರಾಟ ನಡೆಸೋದಾದರೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸೋದಾದರೆ ಯಾವಾಗ ನಡೆಸಬೇಕು ಏನು ಅನ್ನೋದನ್ನೆಲ್ಲದನ್ನು ಅವತ್ತು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಎಲ್ಲರೂ ಹೇಳ್ತಿರೋದೇನೆಂದರೆ ಜುಲೈ 27ರಿಂದ ಹೋರಾಟ ನಡೆಸೋಕ್ಕೆ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರಿ ನೌಕರರು ಒಂದು ವೇಳೆ ಜುಲೈ 7ರೊಳಗೆ ಜಾರಿ ಆಗಿಲ್ಲ ಅಂದರೆ ರಾಜ್ಯ ಸರ್ಕಾರಿ ನೌಕರರೆಲ್ಲರೂ ಹೋರಾಟವನ್ನು ನಡೆಸಿ ಆದರೂ ತಮಗೆ ಇಷ್ಟು ದಿವಸಗಳಿಂದ ಬರಬೇಕಾಗಿರುವಂತಹ ಬಾಕಿ ಡಿ.ಎ ಮತ್ತು ವೇತನ ಹೆಚ್ಚಳವನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ಡಿಸ್ಕಷನ್ ಮಾಡಲಾಗ್ತಿದೆ. ಸೊ ಈ ಅಪ್ಡೇಟ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಕೊಲೀಗ್ಸಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಹಲವಾರು ಜನ ನನ್ನ ವೀಡಿಯೋಸಲ್ಲಿ ಕೂಡ ಕಮೆಂಟ್ ಮಾಡಿ ಕೇಳ್ತಿದ್ರು ಜುಲೈ 4ಕ್ಕೆ ಏನು ಡಿಸೈಡ್ ಮಾಡಿದ್ರು. ಯಾಕಂದರೆ ಇಂಥ ನ್ಯೂಸ್ಗಳನ್ನೆಲ್ಲ ನ್ಯೂಸ್ ಚಾನಲ್ನಲ್ಲೂ ತೋರಿಸೋದಿಲ್ಲ. ಏನು ಡಿಸ್ಕಷನ್ ಆಯಿತು, ಏನು ಅಪ್ಡೇಟ್, ಮುಂದಿನ ನಿರ್ಧಾರ ಏನು ಅನ್ನೋದನ್ನು. ಸೊ ಹಾಗಾಗಿ ಹಲವಾರು ಜನ ಕೇಳ್ತಾ ಇದ್ದರೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಕೊಲೀಗ್ಸಿಗೆ ಕೂಡ ಶೇರ್ ಮಾಡಿ ಈ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸಿ. ಹಾಗೂ ಎಷ್ಟು ನಾನು ಆಲ್ರೆಡಿ ಹೇಳ್ದಂಗೆ ಫಿಟ್ಮೆಂಟ್ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ರಾಜ್ಯ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟಲ್ಲಿ ಹೋಗಿ ಎಲ್ಲ ವೀಡಿಯೋಸನ್ನು ಚೆಕ್ ಮಾಡಿದರೆ ಸಪ್ರೇಟಾಗಿ ನಾನು ಪಿಂಚಣಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ವೇತನ ಹೆಚ್ಚಳವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು 7ನೇ ವೇತನ ಆಯೋಗದಲ್ಲಿ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನು ನೋಡಿ ತಿಳ್ಕೊಳ್ಳಿ. ಹಾಗೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.